ಮಣ್ಣಿತ್ತಪ್ಪ ಅಂತಂದ್ರೆ ಅದಕ್ಕೆ ಹಾಲು ತುಪ್ಪ ಅನೇಕ ಸಸ್ಯಗಳನ್ನ ಹಾಕಿ ಇಷ್ಟು ಮಿದುವಾಗಿತ್ತಪ್ಪ ಅಂದ್ರೆ ಬೇಕಾದಷ್ಟು ಬಿದ್ದರೂ ಪೆಟ್ಟು ಹಾಕಿದ್ದಿಲ್ಲ ಒಂದು. ಮತ್ತು ಕೈ ಮೈ ಮಣ್ಣತ್ತಪ್ಪ ಅಂದ್ರೆ ನಮ್ಮದು ಹುಡುಕು ಬರ್ತಿತ್ತು, ತೇಜಸ್ ಬರ್ತಿತ್ತು, ಶಕ್ತಿ ಬರ್ತಿತ್ತು. ಅದು ಭಾಳ ಅದ್ಭುತ. ಮತ್ತು ಏನು ಒಂದು ಹಿಂಗೆ ಒಂದು ಅಕ್ಕಂಟು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಒಂದು ಹಿಂಗೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಬಾಗಿ ಎಷ್ಟು ಅದ್ಭುತ. ನೂರಾರು ಸ್ನೇಹಿತರಿಗೆ ಶತಾಯುಷಿಗಳು ಸರ್ ಅವರು ಶತಾಯುಷಿಗಳು. ಮತ್ತು ಅವ್ರಿಗೆ ಭಾಳ ಅದೊಂದು ತಮ್ಮ ಛಾಪ್ ಮೂಡಿಸಿ ಹೋಗ್ಯಾರ. ಅವ್ರ ಹತ್ರ ಒಬ್ಬರು ಯಾರೋ ಅವರ ಸೆಕ್ರೆಟ್ರಿ ಇದ್ದರು ರೀ, ಅವ್ರು ತೀರ್ಕೊಂಡ ನಂತರ ಆ ಸೆಕ್ರೆಟರಿ ಅವರೇ ಅದು ಮಾಡಿದ್ರು. ನನಗೆ ಹೆಸರು ನೆನಪು ಬರ್ತಾ ಇಲ್ಲ. ಬಟ್ ಅವ್ರು ಕೂಡ ಒಡನಾಟ ಭಾಳ ಇತ್ತು ಸರ್. ಈಗೂ ಗಲ್ಡಿ ಹೊಡೆಯುತ್ತೆ ಕುಸ್ತಿ ಇಲ್ಲ ಸರ್. ಅವ್ರು ಏನು ಅದು ಹಾದಿದೆ ಮೊದಲಿನ ಅನಾಥಾಶ್ರಮ ಆ ತಿರುಕ ಅವ್ರ ಕನಸು ತಿರುಕನೇ ಕನಸಾಗಿ ಉಳಿತು. ಅವರು ಭಾಳ ಈಗ ಏನಿಲ್ಲ. ನಾನು ನಮ್ಮ ಹೋಗಿದ್ವಿ ಎಲ್ಲರೂ ಮಲ್ಲಾಡಿ ಹೋಗಿ ಬಂದಿದ್ವಿ. ಇತ್ತೀಚೆಗೆ ಹೋಗಿ ಬಂದಿವಿ ಸರ್. ಅಲ್ಲೇ ನಾವು ಚಿತ್ರದುರ್ಗದಿಂದ ನಾವು ಯಾವುದಾದ್ರು ಅರಸೀಕೆರೆ ಹೋಗಿ ಮುಂದೆ ಯಾವ್ದು ಬರ್ತದಪ್ಪ ಅದು ಹೊಸದುರ್ಗ ಹೊಳಲ್ಕೆರೆ ಅದು ಇಲ್ಲಮ್ಮ ಅದಕ್ಕಿಂತ ಮುಂಚೆ ಬರ್ತದೆ ಅದು ಅಲ್ಲಿ ಅದು ಅಲ್ಲೇ ಹತ್ತಿರ ಸಮೀಪ ಆಗ್ತದೆ. ಒಂದು 2 ಕಿಲೋಮೀಟರ್ ದಾವಣಗೆರೆ ಸಮೀಪ ಬಂದರು. ಇಲ್ಲ ಸರ್, ಚಿತ್ರದುರ್ಗದಿಂದ ಅದು ನಡವಳಿಕೆ ಯಾವ್ದು ಬರ್ತಲ್ಲ ಊರದು ಚಿತ್ರದುರ್ಗ ಅದಕ್ಕೆ ಸಮೀಪ ಅಂತ ಹೋಗಿ ಬಂದೀವಿ. ಅವ್ರು ಕೂಡ ಒಡನಾಟ ಭಾಳ ಇತ್ತು ಸರ್. ಏನಿದೆ ಪಟ್ಟಾಗ್ರಾಮ್ ಜೋಯಿಸ್ ಅಂತ ತಿಳ್ಕೊಂಡು ಸರ್. ಪಟ್ಟಾಗ್ರಾಮ್ ಜೋಯಿಸರಿಗೂ ಮತ್ತು ಮಲ್ಲಾರಹಳ್ಳಿ ಇವ್ರಿಗೂ ರಾಘವೇಂದ್ರ ಲಂಟಿತ್ತು. ಅದು ಹಿಂಗಾಗಿ ಮತ್ತು ಪಟ್ಟಾಗ್ರಾಮ್ ಜೋಯಿಸ ಇವರೆಲ್ಲರೂ ಟಿ ಕೃಷ್ಣಾಚಾರಿ ಇವರೆಲ್ಲ ಒಂದೇ ಗಾಡಿಯೊಳಗೆ ಬಂದವ್ರು ಸರ್. ಮತ್ತು ಸಂಬಂಧಿಕರಾಗಬೇಕು ಸರ್ ಚಿತ್ರದುರ್ಗ. ಹೌದ್ರಿ. BKS ಅಯ್ಯಂಗಾರ, ಪಟ್ಟಾಗ್ರಾಮ್ ಜೋಯಿಸ, ಟಿ ಕೃಷ್ಣಾಚಾರ್ಯ ಇವರೆಲ್ಲ ಒಂದು ರಿಲೇಷನ್ಸ್ ಅವರು. ಬಟ್ ಅದ್ಭುತ ಬಿಡ್ರಿ ಯೋಗ. ಬಟ್ ಹೇಳ್ತಿಲ್ಲ ಒಂದು ಸೀಮಿತವಾಗಿಬಿಟ್ರು. ಮತ್ತು ಇವತ್ತಿಗೂ BKS ಅಯ್ಯಂಗಾರ್ ಯೋಗ ಅಂತಂದ್ರೆ ಜಗತ್ ಪ್ರಸಿದ್ಧ ಆಗುತ್ತೆ ಸರ್. ಹೇಳಿ ಯೋಗದೊಳಗನ ಅನೇಕ ಅಪ್ಡೇಷನ್ ಮಾಡ್ಕೊಂಡು ಅವ್ರು ಮಾಡಿದ್ದು ಇವತ್ತು ಎಂಥ ಥೆರಪೆಟಿಕ್ ಇದನ್ನ ಚಿಕಿತ್ಸೆ ಕೊಡ್ತದಪ್ಪ ಅಂದ್ರೆ ನಾವು ಊಹಾ ಮಾಡಲಿಕ್ಕೆ ಸಿಕ್ಕಿಲ್ಲ. ಗುಣಕಾಣದ ವ್ಯಾಧಿಗಳನ್ನು ಅವು ಕಡಿಮೆ ಮಾಡ್ತದೆ ಅವ್ರು ಕಲಿಸಿದ ಯೋಗ. ಹಾಗಾಗಿ ಜಗತ್ತಿನ ತುಂಬ BKS ಅಯ್ಯಂಗಾರ್ ಪದ್ಧತಿ, BKS ಅಯ್ಯಂಗಾರ್ ಹೆಸರಲ್ಲೇ ಪದ್ಧತಿ ಮಾಡಿರುತ್ತೆ. BKS ಅಯ್ಯಂಗಾರ್ ಮೆಥಡ್ ಅಂತೀವಿ ನಾವು. ಅವ್ರದ್ದೊಂದು ಛಾಪ್ ಓದ್ಬಿಟ್ಟಾರೆ ಅವರು. ಅವ್ರು ಹೆಂಗೆ ಗಾಡಿ ಮಾಡಿದ್ರು ಏನು ಬಟ್ ಹೇಳ್ತಿಲ್ಲ. ಅದೇ ಯೋಗ ಅಪ್ಡೇಷನ್ ಮಾಡಿದ್ರು ಸರ್. ನಾವು ಮಾಡ್ತಕ್ಕಂಥ ಯೋಗಕ್ಕೆ ಅಲ್ಲಿ ಭಾಳ ವ್ಯತ್ಯಾಸ ಆಗಿಸ್ತವೆ. ಈಗ ಅವ್ರ ಹೆಸರು ಮ್ಯಾಗ ಎಷ್ಟು ಕೇಂದ್ರಗಳು ಹುಟ್ಟ್ಯಾವ ಏನು. ಮತ್ತು ಅದು ಇಟ್ ಈಸ್ ರಿಸಲ್ಟ್ ಓರಿಯೆಂಟೆಡ್ ಏನು. ಅಂದರೆ ಇದ್ರೊಳಗೆ ಬೆಂಗಳೂರು ಒಂದು ಅದು ಯಾವುದೋ ಬಿಡದಿಯೊಳಗೆ ಒಂದು ಯೋಗ ಜಿಗಿನಿಯೊಳಗೆ ಒಂದು ಯೋಗ ಸೆಂಟರ್ ವಿವೇಕಾನಂದ ಅಲ್ಲೊಬ್ರು ಯಾರೋ ಒಬ್ರು ಯಾರೋ ಮುಖ್ಯ ವ್ಯಕ್ತಿಗಳದಾರ ನೋಡ್ರಿ. ನಾಗೇಂದ್ರ ಮೋದಿ ಅವರಿಗೂ ಸಹಿತ ಅವರು ಸಹಾಯಕರಾಗಿ ಕೆಲಸ ಮಾಡ್ಯಾರ. ಅಲ್ಲಿ ತಾವು ಭೇಟಿ ಕೊಟ್ಟರೆ ಸರ್. ನಾಗೇಂದ್ರ ಅವರು ನಾಗರತ್ನ ಅವರು ಭಾಳ ಪರಿಚಯ. ಯಾಕಂದ್ರೆ ಅವರು ಹುವೆ ಶೇಷಾದ್ರಿ ಅಂತಿದ್ರು. ಅವ್ರ ಮೂಲ ಅವರ ಗರಡಿಯೊಳಗೆ ಬಿದ್ದವರು ನಾಗರತ್ನ ನಾಗೇಂದ್ರ ಅವರು. ಅದು ಬಹುಶಃ ವಿಶ್ವ ಹಿಂದೂ ಪರಿಷತ್ ಮತ್ತು ನಮ್ಮ ಅಲೈನ್ಮೆಂಟ್ ಕೊಟ್ಟದ್ದು. ಹಂಗೆ ಅಲ್ಲಿಂದ ಶುರುವಾಗಿದ್ದದು ಇವತ್ತು ಜಗದ್ವ್ಯಾಪಿಯಾಗಿ ಬೆಳೆದ್ಬಿಟ್ಟು ವೇದ್ ಒಳಗೆ ಒಂದು ಭಂಡಾರಿ ಕಾಯಿಲೆ ಇದ್ದಾಗ ಡೆಪ್ಯೂಟ್ ಮಾಡಿದ್ರು. ಒಂದು 10 ದಿವಸ 15 ದಿವಸ ಅಲ್ಲಿ ಭಾಳ ಅದ್ಭುತ. ಮತ್ತು ಅದನ್ನ ಶಾಸ್ತ್ರೋಕ್ತ ವಿಧಾನದೊಳಗೆ ಕಳಿಸ್ತಾರೆ. ಮತ್ತು ಹೇಳ್ತಿಲ್ಲ ಮತ್ತು ಸೀಮಿತ ಏನು ಕಲಿಸಿರ್ತೈತೆ ಯೋಗಿಗಳನ್ನು ನಾವು ತಯಾರು ಮಾಡೋದಿಲ್ಲ. ಯೋಗ ಸಾಧಕರನ್ನು ತಯಾರು ಮಾಡ್ತದೆ. ಚಿಕಿತ್ಸಾತ್ಮಕ ಯೋಗ ಕೊಟ್ಟು ಪ್ರಚಾರ ಮಾಡ್ತದೆ. ಯೋಗದ ಪ್ರಯೋಜನ ಮಾಡ್ತದೆ ಚಲೋ. ಅದು ಹೇಳ್ತಾರೆ ಯೋಗದ ಒಂದು ಭಾಗವನ್ನೇ ತೆಗೆದುಕೊಂಡು ಅದನ್ನೇ ಹೆಚ್ಚು ಚೆನ್ನಾಗಿ ಅವ್ರು ಕೊಡ್ತಾರೆ. ಆಟೋನಮಸ್ ಯೂನಿವರ್ಸಿಟಿಯನ್ನು ಮಾಡ್ಯಾರ. ಹೌದು ಸರ್.